ನಮ್ಮ ದರ್ಶನಕ್ಕೆ ಕಲ್ಯಾಣನಗರದ ಜನರು ಬಂದಿದ್ದಾರೆ. ಅವರನ್ನು ಕಳುಹಿಸು. ಬಸವಣ್ಣ ಮತ್ತು ಪ್ರಭುಗಳಿಗೆ ಶರಣು ಶರಣಾರ್ಥಿ. ಇದೇನು ಶರಣರೇ? ಮಹಾಮನೆಯಿಂದ ಅರಮನೆವರೆಗೂ ಪ್ರಭು, ಇವರು ಶರಣ ಕಂಬಳಿ ನಾಗೀದೇವರು, ಅವರು ಶರಣ ಹರಳೆಯ ತಂದೆಗಳು, ಇವರೆಲ್ಲ ಅನುಭವ ಮಂಟಪದ ಆಧಾರ ಸ್ತಂಭಗಳು. ಕುಳಿತುಕೊಳ್ಳಿ. ನಮ್ಮಿಂದ ಏನಾದರೂ ಸಹಾಯ ಬೇಕಾಗಿದ್ದೆ? ಅಂತ ಸಹಾಯಗಳು ಬೇಕಾಗಿಲ್ಲ ಪ್ರಭು. ಮತ್ತೇಕೆ ಬಂದಿರುವಿರಿ? ತಾವು ಬಸವಣ್ಣನವರನ್ನು ಈ ನಾಡಿನ ಪ್ರಧಾನಿಯನ್ನಾಗಿ ಮಾಡಿದ್ದು ನಮಗೆಲ್ಲ ಸಂತೋಷವಾಗಿದೆ. ಬಡವರಿಗೆ ಬಾಯಿ ಬಂದಂತಾಗಿದೆ. ನನ್ನದೇನಿದೆ? ಅರ್ಹತೆಯನ್ನು ಹುಡುಕಿಕೊಂಡು ಅಧಿಕಾರ ಬರುತ್ತದೆ ಅಷ್ಟೇ. ಅರ್ಹತೆ ಇದ್ದವರಿಗೆ ಅಧಿಕಾರ ನೀಡುವ ತಮ್ಮ ಮನಸ್ಸು ದೊಡ್ಡದ್ದು. ಪ್ರಭು, ತಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ. ಏನದು? ನಮ್ಮ ಬೀದಿಯ ಜನರು ಬಸವಣ್ಣನವರನ್ನು ನೋಡ ಬಯಸಿದ್ದಾರೆ. ಪ್ರಭುಗಳು ಸಹ ನಮ್ಮ ಬೀದಿಗೆ ಯಾವಾಗಲೂ ಆಗಮಿಸಿಲ್ಲ. ನಾವು ಮತ್ತು ಬಸವಣ್ಣನವರು ನಮ್ಮಲ್ಲಿಗೆ ಆಗಮಿಸಿ ಪ್ರಭು. ಆಗಬಹುದು. ಬಸವಣ್ಣನವರ ನೆಪದಲ್ಲಿ ನಾವು ತಮ್ಮಲ್ಲಿಗೆ ಬರುವ ಅವಕಾಶ ದೊರೆತದ್ದು ಸಂತೋಷವಾಯಿತು. ಬಸವಣ್ಣ, ಕೇರಿಗೆ ಹೋಗುವ ತಯಾರಿ ನಡೆಸಿ. ಆಗಲಿ ಪ್ರಭು. ಕಾಲ ಕೆಟ್ಟೋಯ್ತು. ಅರಮನೆಯೇ ಮಹಾಮನೆ ಅನ್ನೋ ಹಾಗೆ. ಇದಕ್ಕೇನಾದರೂ ಉಪಾಯ ಕಂಡುಕೊಳ್ತಿದ್ರೆ ಈ ಕಲ್ಯಾಣದಲ್ಲಿ ನಮಗೆ ಉಳಿಗಾಲವಿಲ್ಲ. ಬನ್ನಿ ಬನ್ನಿ, ಏನಾದರೂ ಉಪಾಯ ಹುಡ್ಕೋಣ. ಅರಸು ಪರಿವಾರ ಕೈವಾರ ಓಡಯ್ಯ, ಅರಸು ಪರಿವಾರ ಕೈವಾರ ಓಡಯ್ಯ, ಪರಮ ನಿರಂಜನನ ಮೆರೆದ ಕಾಲಕ್ಕೆ ಹರಣಿಯ ಹೊಂದಿಕೊಂಡಂತೆ ಕೂಡಲ ಸಂಗಮವೇ. ಮತ್ತು ಬಸವಣ್ಣನವರು ನಮ್ಮ ಕೇರಿಗೆ ಬರುತ್ತಿದ್ದಾರೆ. ನಮ್ಮ ಕೇರಿಯನ್ನೆಲ್ಲ ಶೃಂಗಾರಗೊಳಿಸಿ ಹರಣಿವ ಕಾಲಕ್ಕೆ ಹಿರಿಯುವೆಲ್ಲದೆ ಬಂದು ಹೊರಿಯುವೆ ತೊರೆಯು ನೆರೆ ತುಂಬಿದಂತಯ್ಯ, ನೆರೆಯ ನಾಮತ್ತು ನೆರೆಗುರು ನೋಡಯ್ಯ, ಅರಸು ಪರಿವಾರ ನೋಡಯ್ಯ ನೋಡಯ್ಯ, ಪರಮ ನಿರಂಜನ ನೆರೆದ ಕಾಲಕ್ಕೆ ತುಂಬಿದ ಕೊಂಡಂತೆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಅರಳಿವ ಕಾಲಕ್ಕೆ ಬೆನ್ನಲಿ ಬಂದು, ಅರಳಿವ ಕಾಲಕ್ಕೆ ಬೆನ್ನಲಿ ಬಂದು, ಹರಿದು ಹೆಜ್ಜೆರೆಯು ತೆರೆ ತುಂಬಿದಂತಯ್ಯ, ಹರಿಯು ಹೆಜ್ಜೆರೆಯು ತೆರೆ ತುಂಬಿದಂತಯ್ಯ. ಸಂಜು ಚೆನ್ನಾಗಿದ್ಯಾ?
ಮಾಡಿದ್ದೇವೆ. ಬಸವಣ್ಣ ಏನು ಮಾಡ್ತೀರಿ ನಾವು? ಮನುಷ್ಯನಿಗೆ ಮನುಷ್ಯ ಕಾಲಿಗೆ ಬೀಳುವುದೇ? ನೀವು ನಮ್ಮ ದೇವರು, ನಿಮ್ಮನ್ನು ಮನುಷ್ಯನವರು ಹೌದು ಬಸವಣ್ಣ, ನೀನು ರಾಜನೀತಿಜ್ಞ, ಭಕ್ತಿ ಭಂಡಾರಿ. ಬಸವಣ್ಣನವರು ಬಡವರ ಬಂಧು, ಪ್ರೇಮದ ವಾರಿಧಿ. ಹೌದು ಈ ಜಯಕಾರ ಹೊಗಳಿಕೆ ಸಾಕು. ನಿಮ್ಮ ಮಕ್ಕಳಿಗೆ ಅಕ್ಷರ ಕಲಿಸಿ, ಅಕ್ಷರದಿಂದ ಆತ್ಮವಿಶ್ವಾಸ, ಆತ್ಮವಿಶ್ವಾಸದಿಂದ ಕಾಯಕ, ಕಾಯಕದಲ್ಲಿ ನಿರತರಾದಂತೆ ಕೈಲಾಸ ಕಾಣಬಹುದು. ಬಸವಣ್ಣ, ಈ ಜನರು ನಿಮಗೆ ಶರಣಾಗುವುದನ್ನು ಕಂಡರೆ ಅಚ್ಚರಿಯಾಗುವುದು. ನಿಜಕ್ಕೂ ಇವರೇ ನಮ್ಮ ನಾಡಿನ ಚೈತನ್ಯ. ನಿಜ ಹೇಳಬೇಕೆಂದರೆ ಇವರು ನಿಮ್ಮ ಮಾತಿಗೆ ಶರಣಾಗುವುದನ್ನು ಕಂಡರೆ ಬೆರಗಾಗುತ್ತೇವೆ. ಇವರು ತಲಾಂತರದಿಂದ ನಿರ್ವಹಿಸುತ್ತಾ ಬಂದಿರುವ ಕಸಬು ಇವರ ಶ್ರೇಷ್ಠತೆಗೆ ಸಂದ ಗೌರವ. ಆ ಗೌರವಕ್ಕೆ ಏನು ಸಂದಾಯ ಮಾಡಬೇಕು ಅದನ್ನು ಸಂದಾಯ ಮಾಡಿ. ಪ್ರಭುಗಳು ಉದಾರತೆಯನ್ನು ಕೇಳಿದೆವು, ನೋಡಿರಲಿಲ್ಲ. ತಮ್ಮಂತ ಪ್ರಭುಗಳು, ಬಸವಣ್ಣನವರಂತ ಪ್ರಧಾನಿಗಳು ದೊರೆತಿರುವುದು ನಮ್ಮ ನಾಡಿನ ಸೌಭಾಗ್ಯ. ಬಸವಣ್ಣ ಹೊರಡೋಣವೇ? ಬಸವಣ್ಣನವರಿಗೆ ಜಯ, ಪ್ರಭುಗಳಿಗೆ ಗುಡಿಯ ಹೆಸರಿನಲ್ಲಿ ಹುಚ್ಚನಿಂದ ಎನ್ನುವ ಜಾತಿಯನ್ನು ಸೃಷ್ಟಿಸಿದವರು ಪುರೋಹಿತರು. ಆದರೆ ಈ ಅನುಭವ ಮಂಟಪ ಸ್ಥಾವರ ಕೈಗೊಂಡು ಜಂಗಮ ಕಳೆಯಿಲ್ಲ ಎಂದು ಅವರ ಮುಖವಾಡವನ್ನು ಬಯಲು ಮಾಡಿದೆ. ತಿಳುವಳಿಕೆ ಕೊಟ್ಟ ಅನುಭವ ಮಂಟಪಕ್ಕೆ ಮತ್ತು ಇಲ್ಲಿನ ಶರಣರಿಗೆ ಕೃತಜ್ಞತೆಗಳು. ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗುತ್ತಿದ್ದೇವಿಲ್ಲ, ಇಂದು ಅನುಭವ ಮಂಟಪಕ್ಕೆ ಬರಲು ಕಾರಣವೇನು? ಅಯ್ಯೋ, ಕಾರಣನೇ ಬೇರೆ. ಏನು ಕಾರಣ? ಆ ಶೀಲನ ಮೇಲಿನ ಆಕರ್ಷಣೆ. ಇಲ್ಲ, ಶೀಲಗಳು ಸುಸಂಸ್ಕೃತ ನಡವಳಿಕೆ. ಹೊರಗೆ ಬೆಳಕು, ಒಳಗೆ ಈ ಮಹಾಮನೆಯ ಚಿಂತನೆಯಿಂದ ಅನುಭವ ಮಂಟಪದ ಅನುಭವದಿಂದ ಒಳವರೆಗೆ ಒಂದಾಗಿರುವ ಶರಣ ಶೀಲ ಕಾಯಕರ ಸಂಕೇತ. ಹೌದು, ಏನಾಗುತ್ತೆ ನೋಡೋಣ ಬನ್ನಿ. ಶೀಲ, ಅಲ್ಲೇಕೆ ನಿಂತಿರುವೆ? ಒಳಗೆ ಬರಬಾರದೆ? ನಿನ್ನೊಂದಿಗೆ ಯಾರಾದರೂ ಬಂದಿರುವರೆ? ಓ ಶೀಲ, ಹೊರಗೆ ನಿಂತಿರುವಿರಿ, ಒಳಗೆ ಬನ್ನಿ. ಏನಿಲ್ಲ ಅಕ್ಕ, ನಿಮ್ಮೊಂದಿಗೆ ಮಾತನಾಡಬೇಕು. ಏನು ಕೇಳಬಾರದೆ? ನಾವಿಬ್ಬರು ಅನುಭವ ಮಂಟಪದ ಆದರ್ಶದ ಮಾತುಗಳಿಂದ ಪ್ರೇರಿತರಾಗಿ ಜಾತಿಯ ನಿರ್ಮೂಲನಕ್ಕೆ ಸಂಕಲ್ಪ ಮಾಡಿದ್ದೇವೆ. ಹೇಗೆ? ನಾನು ಶೀಲವಂತ ಮದುವೆಯಾಗೋಣ ಎಂದು ನಿಶ್ಚಯ ಮಾಡಿದ್ದೇವೆ. ನಮ್ಮ ಮದುವೆಗೆ ಏನೇನು ಸಮಸ್ಯೆಗಳು ಬರಬಹುದು, ನೀಲ ಕೇಳಿಸುವುದಿಲ್ಲ. ಇದಕ್ಕೆ ಸಮಾಜ ಒಪ್ಪುವುದೇ? ಖಂಡಿತ ಒಪ್ಪುವುದಿಲ್ಲ. ಒಮ್ಮೆ ಸಮಾಜ ಯಾವುದನ್ನು ಒಪ್ಪುವುದಿಲ್ಲ. ಹಾಗಂತ ಇದೇ ಸರಿಯುವುದು ಶರಣರ ಲಕ್ಷಣವಲ್ಲ. ಅಕ್ಕ, ಅದಕ್ಕಾಗಿ ತಮ್ಮ ಸಲಹೆಯನ್ನು ಕೇಳಲು ಬಂದಿದ್ದೇವೆ. ನಿಷ್ಕಲ್ಮಶ ಪ್ರೇಮಕ್ಕೆ ಜಾತಿ ಎಂದೂ ಅಡ್ಡ ಬರಬಾರದು. ನೀವು ಅನುಭವ ಮಂಟಪದ ಸದಸ್ಯರು. ಶರಣರಿಗೆ ಆಚಾರ ವಿಚಾರ ಮುಖ್ಯವೇ ಹೊರತು ಜಾತಿಯಲ್ಲ. ನಿಮ್ಮ ಮದುವೆ ಅನುಭವ ಮಂಟಪದ ಆದರ್ಶಗಳಿಗೆ ಶಕ್ತಿ ತುಂಬುವಂತದ್ದು. ಇಲ್ಲ, ಇಷ್ಟು ಬೇಗ ನಿರ್ಣಯಕ್ಕೆ ಬರಬೇಡ. ನಾಳೆ ಈ ಮದುವೆಯಿಂದ ಏನೇನು ಅನಾಹುತ ಆಗುವುದು? ಅನಾಹುತ ಆಗುವುದೆಂದು ಆದರ್ಶದ ಬೆಳಕನ್ನು ಆರಿಸುವುದು ಸರಿಯಲ್ಲ. ಆಗುವುದೆಲ್ಲ ಆಗಲೇಬೇಕು, ಅದನ್ನು ತಡೆಯಲು ಸಾಧ್ಯವಿಲ್ಲ. 2 ಹೆಜ್ಜೆ ಮುಂದೆ ಇಡುವುದಕ್ಕಿಂತ ಮೊದಲು 4 ಹೆಜ್ಜೆ ಹಿಂದೆ ಇಟ್ಟು ಯೋಚಿಸಬೇಕು. ನಾಳೆ ಈ ಮದುವೆಯಿಂದ ಏನೇನೋ ವಿಪತ್ತು ಎದುರಾಗುವುದು ಸರಿಯಲ್ಲ. ಅಕ್ಕ, ಎಂತ ವಿಪತ್ತು ಬರಬಹುದು? ಹೆಚ್ಚೆಂದರೆ ನಮಗೆ ಬಹಿಷ್ಕಾರ ಆಗಬಹುದು, ಕಲ್ಯಾಣದಿಂದಲೇ ಹೊರ ಆಗಬಹುದು. ಹಾಗಲ್ಲ, ಅಷ್ಟೇ ತಾನೇ. ಸಾವು ದೇಹಕ್ಕೆ, ಆದರ್ಶಗಳಿಗಲ್ಲ. ಬಸವಣ್ಣನವರ ಮಾತುಗಳಲ್ಲಿ ನಮಗೆ ನಂಬಿಕೆ ಇದೆ. ನಮ್ಮ ಮದುವೆ ಆಚಾರ ವಿಚಾರಗಳ ಮಿಲನ. ಜಾತಿಯ ಮತ್ಸರಗಳು ನಮ್ಮನ್ನು ಅಳ್ಳಾಡಿಸುವುದಿಲ್ಲ. ವಿಪತ್ತಿಗೆ ಎದುರಿ ನಾವು ಹಿಂದೆ ಸರಿಯುವವರಲ್ಲ. ಕೇವಲ ನಮ್ಮಿಬ್ಬರ ತೀರ್ಮಾನವಾಗಬಾರದು. ನೀವೆಲ್ಲ ಒಪ್ಪಬೇಕು. ಅನುಭವ ಮಂಟಪ ಅನುಮತಿಸಬೇಕು. ವೈದಿಕ ಪರಂಪರೆಯವರು ಈ ಮದುವೆಯನ್ನು ಮನ್ನಿಸುವರೆ? ಶರಣರ ಹೆಚ್ಚಾಗಬಹುದು. ಆದರೂ ಬಸವಣ್ಣನಿಗೆ ಈ ವಿಚಾರ ತಿಳಿದರೆ ಸಂತೋಷ ಪಡಬಹುದು. ಅಲೆಗಳ ವಿರುದ್ಧ ಈಜುವುದು ಸಾಹಸದ ಕಾರ್ಯ. ಬನ್ನಿ ಬನ್ನಿ, ಮೊದಲು ಪ್ರಸಾದವಾಗಲಿ, ಆಮೇಲೆ ಮದುವೆ ಚರ್ಚೆ ಮಾಡೋಣ.
ಕಾಲಲ್ಲಿ ಕಟ್ಟಿದ ಕೊಂಡು ಮಹಾಪ್ರಭು, ಈ ವಿಚಾರವನ್ನು ಕೇಳಿ ಅಗ್ರಹಾರದಲ್ಲಿ ತಮಗೆ ಶಾಪ ಆಗಿದ್ದು ಕೆಳಗೇರಿಯ ಬೀದಿಗೆ ಬೆಂಕಿ ಇಡಲು ಮುಂದಾದರು. ಮಹಾಪ್ರಭುಗಳು ಈ ನೀಚ ಕಾರ್ಯವನ್ನು ತಡೆಯದಿದ್ದರೆ ನಾಡಿಗೆ ಒಳಿತಾಗದು, ತಮ್ಮ ಅಧಿಕಾರವೇ ಕುಸಿಯಬಹುದು ಎಂದು ಜನರೆಲ್ಲ ಮಾತನಾಡುವರು. ಈ ಹೊತ್ತಿನಲ್ಲಿ ಮಹಾಮಂತ್ರಿಗಳನ್ನು ಅರಮನೆಗೆ ಯಾಕೆ ಕರೆಸಿರಬಹುದು? ಅರಮನೆಯ ತಮ್ಮ ಬದಲಾವಣೆಗಳಿಗೆ ಗೊತ್ತಲ್ಲ. ನಾನು ಅರಮನೆಯಿಂದ ಬಂದವಳಾದರೂ ಅರಮನೆಯ ರಾಜಕಾರಣದಿಂದ ದೂರ ಇದ್ದವಳು. ಕೆಳವರ್ಗದ ಹುಡುಗನಿಗೆ ಬ್ರಾಹ್ಮಣ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡುವುದಂತ ಏನು? ಕೆಳಗಿರಿಯ ಹುಡುಗನೊಂದಿಗೆ ಬ್ರಾಹ್ಮಣ ಕನ್ಯೆಯ ಮದುವೆ? ಬಸವಣ್ಣ, ನಿಮಗೆ ವಿಚಾರ ತಿಳಿದಿದೆ? ಇಲ್ಲ ಪ್ರಭು. ಹಾಗಾದರೆ ಇಂಥ ಮದುವೆ ನಡೆಯಬಹುದೇ? ಖಂಡಿತ ನಡೆಯಬಹುದು ಪ್ರಭು. ಹಾಗಾದರೆ ಈ ಮದುವೆಗೆ ನಿಮ್ಮ ಕುಮ್ಮಕ್ಕು ಇಲ್ಲವೇ? ಮನುಷ್ಯರ ನಡುವಿನ ಮದುವೆಯನ್ನು ತಿಳಿದಿರುವನೇ ಹೊರತು ಜಾತಿಗಳ ಜಾತಿಗಳ ನಡುವಿನ ಮದುವೆ ನನಗೆ ತಿಳಿಯದು ಪ್ರಭು. ಅರಮನೆಯಲ್ಲಿ ಏನ್ ನಡೆಯುತ್ತೋ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ. ಗಂಗಾ, ನಾನೊಮ್ಮೆ ಪ್ರವರಿಗೆ ಹೋಗಿ ಬರಲೆ? ಬೇಡ ಬೇಡ, ಮಹಾಮನೆಗೆ ಬರುವ ಶರಣರ ಪೂಜೆ ಪ್ರಸಾದಗಳಿಗೆ ವ್ಯವಸ್ಥೆ ಮಾಡಬೇಕು. ಇಷ್ಟೊತ್ತಾದರೂ ಶರಣರ ಸುಳಿವೇ ಇಲ್ಲ, ಇವರು ಬರಲಿಲ್ಲ. ಗಾಳಿ ಬೇರೆ ಜೋರಾಗಿ ಬೀಸ್ತಾ ಇದೆ. ಈ ವಾರದಲ್ಲಿ ನೋಡಿಕೊಳ್ಳಬೇಕು. ಬಲದೇವರಸರು ತಮ್ಮ ಮಗಳನ್ನು ನನಗೆ ಕೊಡುವಾಗ ವರ್ಣದ ಮಾತು ಬರಲಿಲ್ಲ. ತಮ್ಮ ತಂಗಿಯನ್ನು ಮದುವೆಯಾಗುವಾಗ ಜಾತಿಯ ಪ್ರಶ್ನೆ ಹೇಳಲಿಲ್ಲ. ಅಲ್ಲಿ ಬಾರದ ಜಾತಿಯ ಮಾತು ಇಲ್ಲಿ ಹೇಗೆ ಬಂತು? ಅದು ಬೇರೆ, ಇದು ಬೇರೆ. ಅದು ಹೇಗೆ ಬೇರೆ ಬೇರೆ? ನಿಮ್ಮದು ಅನುಲೋಮ ವಿವಾಹ, ಆದರೆ ನೀವೀಗ ಮಾಡುತ್ತಿರುವುದು ಪ್ರತಿಲೋಮ ವಿವಾಹ. ಇದು ವರ್ಣಶಂಕರ, ಶಾಸ್ತ್ರ ಸಮ್ಮತವಲ್ಲ. ಪ್ರಭುಗಳು ಆದೇಶಿಸಿದರು. ಮದುವೆ ವಯಸ್ಸಿನ ವಿಚಾರ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನಿಮ್ಮ ನಿರ್ಧಾರವನ್ನು ಈಗಲೇ ಮುಗಿಸಿಕೊಳ್ಳದಿದ್ದರೆ ಶರಣರಿಗೆ ಈ ಕಲ್ಯಾಣದಲ್ಲಿ ಉಳಿಗಾಲವಿಲ್ಲ ಎಂದು ಪಂಡಿತರು ಒಪ್ಪರಿಸುತ್ತಿದ್ದರು. ಏನಾಗಬೇಕೆಂದಿದೆಯೋ ಅದು ಹಾಗೇ ಆಗುವುದು. ಮದುವೆ ವೈಯಕ್ತಿಕ ವಿಚಾರ. ಇದರಲ್ಲಿ ಪ್ರಭುಗಳ ಒಪ್ಪಿಗೆ ವಿರೋಧದ ಮಾತು ಅಡ್ಡ ಬರುವುದಿಲ್ಲ. ಈ ಮದುವೆ ನಡೆಯಕೂಡದು. ಇದು ನಮ್ಮ ನಾಡಿನ ಎಲ್ಲ ಜನರ ಅಭಿಪ್ರಾಯ. ನೀಲಾಶೀಲರೇ ಮದುವೆಯಾಗಲು ನಿರ್ಧರಿಸಿರುವಾಗ ಇದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಬಸವಣ್ಣ, ನಿನ್ನ ಹಠ ಮಾಡಿದವರಿಂದ ಕಲ್ಯಾಣದಲ್ಲಿ ಮುಂದೇನಾಗಬಹುದೆಂದು ಯೋಚಿಸಿದ್ದೀರಾ? ಮದುವೆಯಂತ ಸಣ್ಣ ವಿಷಯಕ್ಕಾಗಿ ಮಹಾಮಂತ್ರಿಗಳು ಪ್ರಭುಗಳ ವಿರೋಧ ಕಟ್ಟಿಕೊಳ್ಳುವುದು ವಿವೇಕದ ಕಾರ್ಯವಲ್ಲ. ನೀನು ತಾಳ್ಮೆ ಕಳೆದುಕೊಳ್ಳಬೇಡ. ನನ್ನ ಸ್ಥಾನದಲ್ಲಿ ನಿಂತು ಒಮ್ಮೆ ಯೋಚಿಸಿ. ನಮ್ಮ ಮದುವೆ ವಿಚಾರ ಅರಮನೆಯಲ್ಲಿ ಹೋಗುವುದೆಂದು ನಾವು ತಿಳಿದಿರಲೇ ಇಲ್ಲ. ಈ ಅನಾಹುತಕ್ಕೆ ನಾವೇ ಕಾರಣ. ಮದುವೆ ಬೇಡವೆಂದರೂ ನೀನು ಕೇಳಲೇ ಇಲ್ಲ. ತಪ್ಪು ನಮ್ಮದೇ. ಮದುವೆ ಆಗುವುದಿಲ್ಲ ಎಂದು ಹೇಳಿದರು. ಅವರ ಆಚಾರ ವಿಚಾರಗಳಿಗೆ ಯಾರು ಅಪಚಾರ ಮಾಡಬಾರದು. ಸುರಿ ಬರಲಿ ಅದನ್ನೆಲ್ಲ ಧೈರ್ಯದಿಂದ ಎದುರಿಸೋಣ. ಹೌದು, ಈ ಮದುವೆ ನಡೆಯಲೇಬೇಕು. ಸುಂಟರ ಗಾಳಿಗೆ ತೆಗೆದುಕೊಳ್ಳುವ ತೀರ್ಮಾನ ಸರಳದಲ್ಲ. ಅವರನ್ನು ತಂದಾಗಿ ಸುರಿಗಾಗಿ ಬೆಳಕಿನಿಂದ ಕುಳಿತುಕೊಂಡಿದ್ದಾರೆ. ನಿರ್ಣಯ ತೆಗೆದುಕೊಂಡಿರುವವರು ನೀವಿಬ್ಬರೆಯಲ್ಲ. ಇದು ಮಹಾಮನೆ ಅನುಭವಮಟ್ಟದ ನಿರ್ಣಯ. ಅವರದು ದುಡುಕಿನ ಸ್ವಭಾವವಲ್ಲ. ಅವರು ಈ ಮಹಾಮನೆಯ ಮಹಾಜ್ಯೋತಿ. ತಾಳ್ಮೆ ಕಳೆದುಕೊಳ್ಳುವ ಮಾತೆಲ್ಲಿದೆ ಪ್ರಭು? ಹುಟ್ಟಿದ ಕೂಸಿಗೆ ಆಗಲೆಯನ್ನು ಮೂಡಬೇಕೆನ್ನುವ ಹಠಬೇಕೆ? ಇನ್ನು ನಿಮ್ಮ ಕ್ರಾಂತಿಗೆ ಕಾಲ ಪಕ್ವವಾಗಿಲ್ಲ. ಈಗಲೇ ಇಂಥ ಮದುವೆ ಮಾಡಬೇಕೆಂಬ ತೀರ್ಮಾನ ಒಳ್ಳೆಯದಲ್ಲ. ಇಲ್ಲಿ ಹಠದ ಮಾತಿಲ್ಲ ಪ್ರಭು, ಆದರ್ಶದ ಮಾತು. ನನ್ನ ಆದರ್ಶಗಳಿಗೆ ಅಡ್ಡಿಯಾಗಿರುವ ಈ ಅಧಿಕಾರ ನನಗೆ ಬೇಕಿಲ್ಲ. ಇದುವರೆಗೆ ನೀವು ತೋರಿದ ಪ್ರೀತಿ ವಿಶ್ವಾಸಗಳಿಗೆ ಋಣಿಯಾಗಿರ್ಬೇಕು.
ಎಲ್ಲರ ಮದುವೆ ನಡೆಯುವುದು. ಅವರನ್ನು ಬಂದು ಹಾರೈಸಿ. ಬಸವಣ್ಣ ನಿಲ್ಲು, ನಿಲ್ಲು ಬಸವಣ್ಣ, ನಿಲ್ಲು. ಈಗಲೂ ನಿನ್ನ ಮೇಲೆ ಪ್ರಭುಗಳಿಗೆ ಅಪಾರ ಪ್ರೀತಿ ವಿಶ್ವಾಸವಿದೆ. ಮದುವೆ ಮಾಡುವುದಿಲ್ಲವೆಂದು ತಿಳಿದರೆ ನಿನ್ನನ್ನು ಬರಮಾಡಿಕೊಂಡು ಪ್ರಧಾನಿಯ ಸ್ಥಾನ ಸ್ವೀಕರಿಸಲು ಒತ್ತಾಯಿಸುವರು. ಅಕ್ಕ, ಇದು ಕೇವಲ ಒಂದು ಮದುವೆ ವಿಚಾರವಲ್ಲ, ಅನುಭವ ಮಂಟಪದ ಆದರ್ಶದ ಪ್ರಶ್ನೆ. ಇದಕ್ಕಾಗಿ ಮದುವೆ ಬೇಡವೆಂದು ನನ್ನ ಮದುವೆ ತೀರ್ಮಾನ ತೆಗೆದುಕೊಂಡಾಗಿತ್ತು. ಇದರಿಂದ ಮುಂದೇನಾಗಬಹುದೆಂದು ನನಗೆ ಚೆನ್ನಾಗಿ ಗೊತ್ತು. ನಾನು ಶರಣ ಕಂಬಳಿ ನಾಗೀದೇವರ ಕೇರಿಗೆ ಹೋದಾಗಲೂ ಇಂತಹದೇ ಪಿಸುಡಿ ನಡೆದಿದೆ. ನನ್ನಿಂದಲೇ ಬೊಕ್ಕಸದ ದುರುಪಯೋಗವಾಗಿದೆ ಎನ್ನುವ ಆಪಾದನೆಯೂ ಈಗಲೂ ಅಂತಹದೇ ಪಿತೂರಿ ನಡೆದಿದೆ. ಇದಕ್ಕೆ ಯಾರು ಹೆದರಬೇಕಾಗಿಲ್ಲ. ಪ್ರಭುಗಳ ದೇಶ ಕಟ್ಟಿಕೊಂಡರೆ ಸೈನಿಕರು ವೈದಿಕ ಕುತಂತ್ರಿಗಳು ಏನು ಮಾಡಲೇ ಇಸುವುದಿಲ್ಲ. ಮಹಾಮನೆಯಲ್ಲಿರುವಾಗ ಯಾರ ಬಾಯಿಯಲ್ಲೂ ವಿಫಲತೆಯ ಮಾತು ಬರಕೂಡದು. ಮಹಾಮನೆ ಹೇಡಿಗಳ ತಾಣವಲ್ಲ. ಬಿಜ್ಜಳ ಚಕ್ರವರ್ತಿಯಾದದ್ದು ಕಲ್ಯಾಣ ನಗರಕ್ಕೆ ಗೌರವ ಬಂದದ್ದು ನಿನ್ನಿಂದ. ಈ ಮಹಾಮನೆಯನ್ನು ಕಟ್ಟಿ ಬೆಳೆಸಿದ್ದು ನೀನು. ಈಗ ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿಯೂ ನಿಮ್ಮದೇ. ಇಲ್ಲ ಶೀಲಾ, ಅಲ್ಲೇಕೆ ನಿಂತಿರುವಿರಿ? ಮುಂದೆ ಬನ್ನಿ. ಈ ತೀರ್ಮಾನ ನನ್ನದಲ್ಲ, ಶಿವನದು. ಈ ಮದುವೆ ಜಗತ್ತಿನ ಇತಿಹಾಸದಲ್ಲಿ ನೆನಪಿಸಿಕೊಳ್ಳುವ ಸಂಗತಿ ಆಗಬೇಕು. ಈ ಮಕ್ಕಳ ಮದುವೆ ಜಗತ್ತಿನ ಜಾತಿ ವಿನಾಶದ ಮೊದಲ ಹೆಜ್ಜೆಯಾಗಬೇಕು. ಇದನ್ನು ಯಾರು ಒಪ್ಪಿಕೊಳ್ಳುವರು ಅವರನ್ನು ಶಿವ ಒಪ್ಪಿಕೊಳ್ಳುವರು. ಕಲ್ಯಾಣ ನಮ್ಮ ಕನಸಿನ ಕಲ್ಯಾಣ, ಅಂಬಿಗರ ಚೌಡಯ್ಯನವರ ಕನಸಿನ ಕಲ್ಯಾಣ. ಈ ಕನಸಿನ ಕಲ್ಯಾಣವನ್ನು ಹೊತ್ತವರು ನೀಲ ಶೀಲರು. ನಡೆನುಡಿ ಒಂದಾದರೆ ಏನೆಲ್ಲ ಸಾಧಿಸಬಹುದು. ಬೆಳಕು ಸೃಷ್ಟಿ ಮಾಡುವವನ ಜೊತೆಗಿಲ್ಲ, ಅದು ಎಲ್ಲ ಕಡೆಗೂ ಹರಡಿದೆ. ಅದನ್ನು ಪಡೆಯಬೇಕಾದದ್ದು ನಮ್ಮ ಕೆಲಸ. ಅನುಭವ ಮಂಟಪ ಮತ್ತು ಮಹಾಮನೆಯ ಕನಸು ಕಂಡದ್ದು. ಆ ಕಂಡ ಕನಸನ್ನು ನನಸಾಗಿಸಲು ದುಡಿದದ್ದು ನನಗಾಗಿಯೂ ಅಲ್ಲ, ಇತರ ಮಹಾಪ್ರಭುಗಳಿಗಾಗಿಯೂ ಅಲ್ಲ. ಈ ನಾಡಿನಲ್ಲಿ ಬೆಳಕು ತರಬೇಕು, ಆ ಬೆಳಕು ಜಂಗಮವಾಗಬೇಕು ಎನ್ನುವ ಲಿಂಗಯ್ಯನ ಆಣತಿ. ಬೆಳಕು ಬಂದಿದೆ. ಮುಗಿದು ಆಚಾರವೆಂಬ ಭಕ್ತಿಗೆ ಬಸವಣ್ಣನ ಶಿವನ ಪ್ರಕಾಶ, ಶಿವನ ಪ್ರಕಾಶ ಕಲ್ಯಾಣವೆಂಬ ಕನಕೆಯಲ್ಲಿ ಭಕ್ತಿರಸವೆಂಬ ಶೈಲವನ್ನೆರೆದು, ಭಕ್ತಿರಸವೆಂಬ ಶೈಲವನ್ನೆರೆದು.